ಕೆಪಿಎಸ್ಸಿ ನೇಮಕಾತಿ ಅಕ್ರಮದಲ್ಲಿ ಇಡಿ ಈಗ ಮೆಗಾ ಬೇಟೆ ಆಡ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ನಡೆಸಿದಂತಹ ರೇಡ್ ಇಡಿ ದಾಳಿ ಅಂತ್ಯಗೊಂಡಿದೆ. ಸತತ 9 ಗಂಟೆಗಳ ಕಾಲ ನಡೆದಂತಹ ಇಡಿ ರೇಡ್ ಈಗ ಅಂತ್ಯ ಆಗಿದೆ. ಇಡಿ ದಾಳಿಯ ಮುನ್ಸೂಚನೆಯನ್ನ ಅರಿತು ಎಸ್ಕೇಪ್ ಆದ್ರ ಜ್ಞಾನೇಂದ್ರ. ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ನಿವಾಸಕ್ಕೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಜ್ಞಾನೇಂದ್ರ ಇರಲಿಲ್ಲ, ಅವರು ಮನೆಯಲ್ಲಿರಲಿಲ್ಲ, ಫ್ಲಾಟ್ ಲಾಕ್ ಆಗಿತ್ತು, ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಸ್ಥಳೀಯ ಪೊಲೀಸರು ಮತ್ತು ಸಾಕ್ಷಿಗಳ ಸಮ್ಮುಖದಲ್ಲಿ ಕೀ ತಯಾರಕರನ್ನ ಕರೆಯಿಸಿ ಬಾಗಿಲು ತೆರೆದು ಅಧಿಕಾರಿಗಳು ಒಳ ಪ್ರವೇಶ ಮಾಡಿದ್ರು. ಸತತ 9 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ಪಕ್ಕಾ ಪ್ಲಾನ್ ಮಾಡಿಯೇ ನಾಪತ್ತೆಯಾದ್ರ ಅಧಿಕಾರಿ ಜ್ಞಾನೇಂದ್ರ. ಮನೆಯಲ್ಲಿ ಯಾವ ದಾಖಲೆಯನ್ನು ಕೂಡ ಬಿಡದೆ ಹೊತ್ತೊಯ್ದ್ರ. ಮನೆಯಲ್ಲಿ ಹಳೆ ಬಟ್ಟೆ, ಫರ್ನಿಚರ್ ಅನ್ನ ಹೊರತುಪಡಿಸಿ ಬೇರೆ ಏನೂ ಇರಲಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಇಡಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದ ದೃಶ್ಯ ಅದು. ಲ್ಯಾಪ್ಟಾಪ್, ಮೊಬೈಲ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳು ಮನೆಯಲ್ಲಿಲ್ಲ. ಮಜರ್ ಪ್ರಕ್ರಿಯೆಯನ್ನ ಮಾಡಿ ಬರಿಗೈಯಲ್ಲಿ ವಾಪಸ್ಸಾದ್ರು ಇಡಿ ಅಧಿಕಾರಿಗಳು. ಪರೀಕ್ಷಾ ನಿಯಂತ್ರಕರಾಗಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಸದ್ಯ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಗಿಸಿ ಹೊರಟಿದ್ದಾರೆ. ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಜಯಮಹಲ್ ಬಡಾವಣೆಯಲ್ಲಿರುವಂತಹ ಜ್ಞಾನೇಂದ್ರ ನಿವಾಸ ಅದು. ಮಾರ್ಚ್ ವರೆಗೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಜನವರಿಯಲ್ಲಿ ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿಯನ್ನ ಹೊತ್ತಿದ್ದಂತಹ ಅಧಿಕಾರಿ ಸದ್ಯ ತಲೆಮರೆಸಿಕೊಂಡಿರೋದು. ಇಡಿ ರೇಡ್ ಆಗುವಂತಹ ಮುನ್ಸೂಚನೆಯಿಂದಲೇ ಮನೆಯಿಂದ ನಾಪತ್ತೆ ಆದ್ರ, ಎಸ್ಕೇಪ್ ಆದ್ರ ಜ್ಞಾನೇಂದ್ರ ಅನ್ನುವಂತಹ ಪ್ರಶ್ನೆ ಈಗ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ನಾಪತ್ತೆ ಆದ್ರ ಅನ್ನುವಂಥದ್ದು. ಮನೆಯಲ್ಲಿ ಯಾವ ದಾಖಲೆಗಳು ಕೂಡ ಇಲ್ಲ, ಎಲ್ಲವನ್ನೂ ಹೊತ್ತೊಯ್ದಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಕಾರಣ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಜ್ಞಾನೇಂದ್ರ ನಿವಾಸದಲ್ಲಿದ್ದದ್ದು ಕೆಲವೊಂದಿಷ್ಟು ಹಳೆ ಬಟ್ಟೆ, ಫರ್ನಿಚರ್, ಇದನ್ನ ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಸ್ವಲ್ಪ ಡಾಕ್ಯುಮೆಂಟ್ಸ್ ಇತ್ತು, ಅದನ್ನ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಸತತ 9 ಗಂಟೆಗಳ ಕಾಲ ನಡೆದಂತಹ ರೇಡ್ ಇದು. ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹೆದರಿ ನಾಪತ್ತೆಯಾಗಿದ್ದಾರೆ. ಈ ರೀತಿಯ ವದಂತಿ ಸದ್ಯ ಹಬ್ತಾ ಇರೋದು. ಜ್ಞಾನೇಂದ್ರ ಕುಮಾರ್ ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ವೇಳೆ ನಡೆದಿದೆ ಎನ್ನಲಾದಂತಹ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ತನಿಖೆಯ ಭಾಗವಾಗಿ ಇಡಿ ರೇಡ್ ಮಾಡಿದೆ. ಇಡಿಯಿಂದ ಕ್ರಮ ಆಗ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮನೆಗೆ ಸಮನ್ಸ್ ಅನ್ನ ಅಂಟಿಸಿದ್ದಾರೆ ಇಡಿ ಅಧಿಕಾರಿಗಳು. ನಾಳೆ ಬೆಳಿಗ್ಗೆ ದಾಖಲೆಯ ಜೊತೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ ಜಯಮಹಲ್ ಬಡಾವಣೆಯಲ್ಲಿರುವಂತಹ ಜ್ಞಾನೇಂದ್ರ ನಿವಾಸ, ಆ ನಿವಾಸಕ್ಕೆ ಸದ್ಯ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ಆ ನೋಟಿಸ್ನಲ್ಲಿ ನಾಳೆ ಬೆಳಿಗ್ಗೆ ದಾಖಲೆಯ ಜೊತೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ದಾಖಲಾತಿಯೊಂದಿಗೆ ಹಾಜರಾಗಬೇಕು ಅನ್ನುವಂತಹ ಸಮನ್ಸ್ ಶಾಂತಿನಗರದ ಇಡಿ ಕಚೇರಿಗೆ ಹಾಜರಾಗಲು ಅದರಲ್ಲಿ ಸೂಚಿಸಲಾಗಿದೆ. ಕೆಪಿಎಸ್ಸಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ಏನು ರಾಜ್ಯಾದ್ಯಂತ ದಾಳಿಯನ್ನ ಮಾಡಿದ್ರು, ಇದರ ಜೊತೆಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಕೂಡ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಸದ್ಯಕ್ಕೆ ನಾನಿದೀಗ ಅವರ ನಿವಾಸದ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು, ನಿನ್ನೆ ಮಧ್ಯಾಹ್ನದ ವೇಳೆಗೆ ಇಡಿ ಅಧಿಕಾರಿಗಳು ಏನೊಂದು ಜ್ಞಾನೇಂದ್ರ ಮನೆ ಮೇಲೆ ಏನೊಂದು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಆಗಿತ್ತು. ಏನು ಇಲ್ಲಿದ್ದಂತಹ ಸೆಕ್ಯೂರಿಟಿ
ಏನು ಇಡಿ ಅಧಿಕಾರಿಗಳನ್ನು ಒಳಗೆ ಬಿಟ್ಟಿರಲಿಲ್ಲ. ನಂತರ ಒಂದಷ್ಟು ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳು ಕೊನೆಗೂ ಕೂಡ ಏನೊಂದು ಜ್ಞಾನೇಂದ್ರ ಮನೆಗೆ ಲಗ್ಗೆ ಇಟ್ಟಿದ್ರು. ನಿನ್ನೆ ಒಂದಷ್ಟು ಪರಿಶೀಲನೆಯನ್ನ ಮಾಡಿ ನಿನ್ನೆ ತಡರಾತ್ರಿವರೆಗೂ ಪರಿಶೀಲನೆಯನ್ನ ಮಾಡಿದ್ರು. ಪರಿಶೀಲನೆ ಮಾಡಿ ಈಗಾಗಲೇ ಒಂದು ಸಮನ್ಸ್ ಅನ್ನ ಕೂಡ ಅವರಿಗೆ ಮನೆಗೆ ಅಂಟಿಸಿ ಈಗಾಗಲೇ ಇಡಿ ಅಧಿಕಾರಿಗಳು ಹೋಗಿರುವಂಥದ್ದು. ಏನು ಇಡಿಯ ಅಧಿಕಾರಿ ಆದಂತಹ ಚೆನ್ನಕೇಶವ ರಾವ್ ಎಂಬುವಂಥವರು ಈ ಒಂದು ಮನೆಗೆ ಈಗಾಗಲೇ ಒಂದು ನೋಟಿಸನ್ನು ಕೂಡ ಅಂಟಿಸಿರುವಂಥದ್ದು. 25ನೇ ತಾರೀಕು ಅಂದರೆ ಇದೇ ತಿಂಗಳ 25ನೇ ತಾರೀಕು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತೇಳಿ ಸಮನ್ಸನ್ನು ಈಗಾಗಲೇ ಮನೆಗೆ ಅಂಟಿಸಿ ಹೋಗಿರುವಂಥದ್ದು. ಇದುವರೆಗೂ ಕೂಡ ಜ್ಞಾನೇಂದ್ರ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಈ ಹಿಂದೆ ಗೃಹ ಮಂತ್ರಿಗಳು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅವರ ತಂದೆಗೆ ಹುಷಾರಿರಲಿಲ್ಲ, ಹಾಗಾಗಿ ಅವರು ತಂದೆಯನ್ನು ನೋಡೋದಕ್ಕೆ ಹೋಗಿದ್ದಾರೆ, ನಾನು ಕೂಡ ಖುದ್ದು ಮಾತನಾಡಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಆದರೆ ಈ ಒಂದು ತರಾತುರಿಯಲ್ಲಿ ಈ ವಿಚಾರವನ್ನು ಹೇಳಿದ್ರ ಇಡಿ ಅಧಿಕಾರಿಗಳ ಒಂದು ದಾಳಿಗೆ ಹೆದರಿ ಅವರು ಪರಾರಿಯಾಗಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಪ್ರಾರಂಭದ ಹಂತದಲ್ಲಿ ಚರ್ಚೆಗೆ ಬಂತು. ಅದಾದ ನಂತರ ಎಂದು ಗೃಹ ಮಂತ್ರಿಗಳು ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ರು. ಅವರು ತಂದೆಯನ್ನ ಆರೋಗ್ಯ ಸರಿ ಇಲ್ಲ, ಅವರ ತಂದೆಯನ್ನ ನೋಡೋದಕ್ಕೆ ಹೋಗಿದ್ದಾರೆ, ನಾನು ಖುದ್ದು ಮಾತನಾಡಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಇದುವರೆಗೂ ಈ ಇಡಿ ರೈಡ್ ಆದ ಬಳಿಕ ಇನ್ನೂ ಕೂಡ ಜ್ಞಾನೇಂದ್ರ ಅವರು ಇತ್ತ ಬೆಂಗಳೂರು ಕಡೆ ಸುಳಿವೇ ಇಲ್ಲ. ಅವರಿಗಾಗಿ ಇಡಿ ಅಧಿಕಾರಿಗಳು ಕೂಡ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಅದೇ ನೆಲೆಯಲ್ಲಿ ಅವರ ಮನೆಗೆ ಒಂದು ಸಮನ್ಸ್ ಅನ್ನ ಅಂಟಿಸಿ ಈಗಾಗಲೇ ಅಧಿಕಾರಿಗಳು ತಮ್ಮ ದಾಳಿಯನ್ನ ಮುಗಿಸಿ ಹೋಗಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.